ॐ तच्छयोरवृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगातु भेषजम् तन्नो अस्तु द्विपदे चतुष्पदे ॐ शान्तिः शान्तिः हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಸ್ಥಿರವಾಸರ ನಿಜ ಜ್ಯೇಷ್ಠ ಮಾಸದ ಬಹುಳ ಚತುರ್ಥಿ. ಇಂತಹ ಮನೋಹರವಾದ ಶನಿವಾರದ ಮುಸ್ಸಂಜೆಯಲ್ಲಿ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರಂ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರಂ. ಮೌನವ್ಯಾಖ್ಯಾ ಪ್ರಕಟಿತ ಪರ ಬ್ರಹ್ಮ ತತ್ವಂ ಯುವಾನಂ ವರ್ಷೇಷ್ಠಾಂತೆ ವಸದೃಷಿಗಣೈಃ ಆವೃತಂ ಬ್ರಹ್ಮನಿಷ್ಠೈಃ ಆಚಾರ್ಯೇಂದ್ರಂ ಕರಕಲಿತ ಚಿನ್ಮುದ್ರಮಾನಂದರೂಪಂ ಸ್ವಾತ್ಮಾ ರಾಮಂ ಮುದಿತವದನಂ ದಕ್ಷಿಣಾಮೂರ್ತಿಮೀಡೆ ವಟವಿಟಪಿ ಸಮೀಪೆ ಭೂಮಿಭಾಗೆ ನಿಷಣ್ಣಂ सकलमुनिजनानां ज्ञानदातारमारात् त्रिभुवनगुरुमीशं दक्षिणामूर्तिदेवम् जननमरणदुःखच्छेददक्षन्नमामि चित्रं वटतरोर्मूले वृद्धा शिष्याः गुरुर्युवा गुरोस्तु मौनं व्याख्यानम् शिष्यास्तु छिन्न संशयाः निधये सर्वविद्यानां भिषजे भवरोगिणाम् गुरवे सर्वलोकानां दक्षिणामूर्तये नमः. ॐ नमः प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये नमः. चिद्घनाय महेशाय वटमूलनिवासिने सच्चिदानन्दरूपाय दक्षिणामूर्तये नमः. ईश्वरो गुरुरात्मेति मूर्तिभेदविभागिने व्योमवत् व्याप्तदेहाय
दक्षिणामूर्तये नमः। विश्वं दर्पणदृश्यमाननगरे तुल्यं निजान्तर्गतम् पश्यन्नात्मनि मायया बहिरिवोद्भूतं यथा निद्रया यः साक्षात् कुरुते प्रबोधसमये स्वात्मानमेवाद्वयम् तस्मै श्रीगुरुमूर्तये नम इदम् श्रीदक्षिणामूर्तये तस्मै श्रीगुरुमूर्तये नम इदम् श्रीदक्षिणामूर्तये। हर हर नमः पार्वतीपतये हर हर महादेव। ನಾಮ ಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ ರಾಮ ತಾರಕ ಮಂತ್ರದ ಜಪ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 अयोध्यापति श्री रामचंद्र महाराज की जय. ಜುಲೈ ತಿಂಗಳ 4ನೇ ತಾರೀಕು 2026ನೇ ಇಸ್ವಿ ಈ ಶನಿವಾರದ ಶುಭ ಮುಸ್ಸಂಜೆಯಲ್ಲಿ ಶ್ರೀರಾಮನ ಭಜನೆ ಸಂಸ್ಕೃತ ಕನ್ನಡ ಮಿಶ್ರಿತ ಭಜನೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಕೋದಂಡರಾಮ್ ಕೋದಂಡರಾಮ್. ಕೋದಂಡರಾಮ ಪಾಹಿ ಕೋದಂಡರಾಮ್. श्रीकर त्राहि भास्कर देहि लोकेश पाहि सद्गुण देहि. ನೀರೊಳು ದೂರಿ ಪಾತಾಳ ಸೇರಿ
ತಮನೊಳು ಹೋರಿದ ಮತ್ಯಾವತಾರಿ. ನಾಕೇಶ ಬ್ರಹ್ಮ ಪ್ರಾರ್ಥಿಪೆ ನಿಮ್ಮ, ಆದಿಲಿ ಕೂರ್ಮ ಪಾಲಿಸು ನಮ್ಮ. ಕಚಿರೂಪ ತಾಳಿ ಧನುಜರ ಸೀಳಿ, ಧರೆಯನ್ನು ಆಳಿದ ಪರಮ ಕೃಪಾಳಿ. ನರಹರಿ ರೂಪ ತಾಳಿ ಪ್ರತಾಪ, ತೋರಿದ ರೂಪ ಪ್ರೌಢ ಕಲಾಪ. ಬಲಿಯನ್ನು ಕೊಟ್ಟಿ ಹೃದಯವ ಮೆಟ್ಟಿ, ಪಾತಾಳಗಟ್ಟಿದ ವಾಮನ ಜಟ್ಟಿ. ಧಾತ್ರೀಶ ವಂಶ ಮಾಡಿದೆ ಧ್ವಂಸ, ಮುನಿಕುಲ ಹಂಸ ಸತ್ಯ ಪ್ರಶಂಸ. ದಶರಥ ಬಾಲ ದಶ ದಿಶ ಪಾಲ, ದಶಮುಖ ಕಾಲ ದೇಶಾನುಕೂಲ. ಗೋಕುಲ ರಕ್ಷ ಸುಜನ ಸಂರಕ್ಷ, ಮಾತುಳ ಶಿಕ್ಷ ಕಂಜದಳಾಕ್ಷ. ಬೆತ್ತಲೆನಿಂದ ಬುದ್ಧನೆಯೆಂದು, ಅರ್ಚಿಪೆ ನಿಂದು ಪ್ರಾರ್ಥಿಪೆ ನಿಂದು. ಕಲ್ಕ್ಯಾವತಾರ ಕಲಿಮನ ದೂರ, ಸುಜನೋದ್ಧಾರ ಪಾಪ ವಿದೂರ. ಸಾಗರವಾಸ ನಾಗಮುಖೇಶ, ನುಡಿಸಿದ ಭಾಷಾ ಭಜನ ವಿಶೇಷ. ಸುಜನರು ಕೂಡಿ ಸುಮನವ ಪಾಡಿ, ಭಜಿಸುತ್ತಲಾಡಿ ಜಗದಿ ಕೊಂಡಾಡಿ. ಶ್ರೀ ಗುರು ಮೂಲ ಸಿತಾನುಕೂಲ, ಭುವನೆ ಕಪಾಲ ಸದ್ಗುಣಶೀಲ. ಮಂಗಳ ರಾಮ ಮಂಗಳ ಪ್ರೇಮ, ಮಂಗಳಧಾಮ ಜಗದಿಲಿ ಸೀಮಾ. ಕೋದಂಡರ ಕೋದಂಡರ, ಕೋದಂಡರಾಮ ಪಾಹಿ ಕೋದಂಡರ. ಕೋದಂಡರಾಮ ಪಾಹಿ ಕೋದಂಡರ. ಕೋದಂಡರಾಮ ಪಾಹಿ ಕೋದಂಡರ. अयोध्यापति श्री रामचंद्र महाराज की जय. गोविंद नाम संकीर्तनम गोविंद गोविंद.
सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये हर हर महादेव शंभो। ಶ್ರೀಮದ್ ಭಗವದ್ಗೀತೆಯ 18ನೇ ಅಧ್ಯಾಯ ಪ್ರಾರಂಭದ 3 ಶ್ಲೋಕಗಳ ಪಾರಾಯಣ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಅಷ್ಟಾದಶೋऽಧ್ಯಾಯಃ. ಮೋಕ್ಷ ಸನ್ಯಾಸ ಯೋಗಃ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ ಕೇಶಿನಿಷೂದನ. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ. ಸರ್ವಕರ್ಮ ಫಲ ತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ. ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಅರ್ಜುನ ಹೇಳಿದನು, ಹೇ ಮಹಾಬಾಹುವೆ, ಎಲೈ ಅಂತರ್ಯಾಮಿಯೇ, ಹೇ ವಾಸುದೇವ, ನಾನು ಸನ್ಯಾಸ ಮತ್ತು ತ್ಯಾಗದ ತತ್ವವನ್ನು ಬೇರೆ ಬೇರೆಯಾಗಿ ತಿಳಿದುಕೊಳ್ಳಲು ಇಚ್ಛಿಸುತ್ತೇನೆ. ಹೀಗೆ ಅರ್ಜುನ ಹೇಳಿದ ನಂತರ ಶ್ರೀಕೃಷ್ಣನು ಹೇಳಿದನು, ಎಲೈ ಅರ್ಜುನ, ಎಷ್ಟೋ ಮಂದಿ ಪಂಡಿತರು ಕಾಮ್ಯ ಕರ್ಮಗಳ ತ್ಯಾಗವನ್ನು ಸನ್ಯಾಸವೆಂದು ತಿಳಿದುಕೊಳ್ಳುತ್ತಾರೆ. ಮತ್ತೆ ಕೆಲವರು ವಿಚಾರ ಕುಶಲರು ಎಲ್ಲಾ ಕರ್ಮಗಳ ಫಲತ್ಯಾಗವನ್ನು ತ್ಯಾಗವೆಂದು ಹೇಳುತ್ತಾರೆ. ಕಾಮ್ಯಕರ್ಮ ಹಾಗೂ ತ್ಯಾಗ, ಇದರ ಬಗ್ಗೆ ವಿಶ್ಲೇಷಣೆ ಇದೆ ನೋಡಿ. ಹೆಂಡತಿ, ಮಕ್ಕಳು ಮತ್ತು ಐಶ್ವರ್ಯಾದಿ ಪ್ರಿಯ ವಸ್ತುಗಳನ್ನು ಪಡೆಯುವ ಸಲುವಾಗಿ ಮತ್ತು ರೋಗ ಸಂಕಟಾದಿಗಳ ನಿವಾರಣೆಗಾಗಿ ಯಾವ ಯಜ್ಞ, ದಾನ, ತಪಸ್ಸು ಮತ್ತು ಉಪಾಸನೆ ಮುಂತಾದ ಕರ್ಮಗಳು ಆಚರಿಸಲ್ಪಡುತ್ತವೆಯೋ ಅವುಗಳೇ ಕಾಮ್ಯ ಕರ್ಮಗಳು. ಹಾಗಾದ್ರೆ ತ್ಯಾಗ ಅಂದ್ರೇನು? ಈಶ್ವರನಲ್ಲಿ ಭಕ್ತಿ, ದೇವತೆಗಳ ಆರಾಧನೆ, ಮಾತಾ ಪಿತಾದಿ ಗುರುಜನರ ಸೇವೆ, ಯಜ್ಞ, ದಾನ ಮತ್ತು ತಪಸ್ಸು ಹಾಗೂ ವರ್ಣಾಶ್ರಮಕ್ಕೆ ಅನುಸಾರವಾಗಿ ವೃತ್ತಿಯ ಮೂಲಕ ಗೃಹ ಕೃತ್ಯಗಳ ನಿರ್ವಹಣೆ ಮತ್ತು ಶರೀರ ಸಂಬಂಧಿ ಆಹಾರ ಪಾನೀಯಗಳಾದಿ ಕರ್ತವ್ಯ ಕರ್ಮಗಳೆಲ್ಲ
ಇಹಪರಗಳ ಎಲ್ಲಾ ಆಸೆಗಳ ಪೂರ್ಣ ತ್ಯಾಗವೇ ಎಲ್ಲಾ ಕರ್ಮಗಳ ಫಲತ್ಯಾಗ. ಅತ್ಯಂತ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸನ್ಯಾಸ ಹಾಗೂ ತ್ಯಾಗ ಬೇರೆ ಬೇರೆ ಶಬ್ದವಾಗಿದ್ದರೂ ಕೂಡ ಎರಡು ಕೂಡ ಒಂದೇ ಅರ್ಥ. ಕಾಮ್ಯ ಕರ್ಮಗಳ ತ್ಯಾಗವೇ ಸನ್ಯಾಸ, ಹಾಗೂ ಫಲ ಇಚ್ಛೆಯನ್ನು ತ್ಯಜಿಸಿದರೆ ಅದೇ ತ್ಯಾಗ. ಹೇ ಅರ್ಜುನ, ಈ ಪ್ರಪಂಚದಲ್ಲಿ ದ್ರವ್ಯ, ಕೀರ್ತಿ, ಲಾಭ, ಅಧಿಕಾರ, ಐಶ್ವರ್ಯ, ಸಂಪತ್ತು ಮುಂತಾದ ಫಲಗಳ ಅಪೇಕ್ಷೆಯಿಂದ ಅಥವಾ ಅನಿಷ್ಟ ನಿವೃತ್ತಿ ಅಪೇಕ್ಷೆಯಿಂದ ಮಾಡುವ ಯಜ್ಞ, ದಾನ, ತಪಸ್ಸು ಮುಂತಾದ ಸಮಸ್ತ ಕಾಮ್ಯ ಕರ್ಮಗಳ ತ್ಯಾಗವನ್ನು ಸನ್ಯಾಸ ಎಂದು ಹಲವು ಪಂಡಿತರು ಹೇಳುತ್ತಾರೆ. ಕಾಮ್ಯ ಕರ್ಮಗಳನ್ನು ತ್ಯಜಿಸಿ ಕೇವಲ ನಿತ್ಯ, ನೈಮಿತ್ತಿಕ ಮತ್ತು ಇತರ ಕರ್ತವ್ಯ ಕರ್ಮಗಳನ್ನು ನಿಷ್ಕಾಮ ಭಾವದಿಂದ ಆಚರಿಸುವವರೆಲ್ಲರೂ ಸನ್ಯಾಸಿಯೇ ಎಂದು ಅವರು ತಿಳಿಯುತ್ತಾರೆ. ಸನ್ಯಾಸವೆಂದರೆ ಸಮಸ್ತವನ್ನು ತ್ಯಜಿಸಿ ಏಕಾಂತ ಸ್ಥಳಕ್ಕೆ ಹೋಗುವ ಅರ್ಥದಲ್ಲಿ ಅವರು ಹೇಳುವುದಿಲ್ಲ. ಬೇರೆ ಕೆಲವು ಪಂಡಿತರು ಕರ್ಮಯೋಗಿಯಂತೆ ಸಮಸ್ತ ಕರ್ಮಗಳ ಫಲದ ತ್ಯಾಗವನ್ನು ತ್ಯಾಗ ಎನ್ನುತ್ತಾರೆ. ಹೀಗೆ ಫಲಾಪೇಕ್ಷೆಯನ್ನು ತ್ಯಾಗ ಮಾಡಿ ಸಮಸ್ತ ನಿತ್ಯ, ನೈಮಿತ್ತಿಕ ಮತ್ತು ಇತರ ಕರ್ತವ್ಯ ಕರ್ಮಗಳನ್ನು ಮಾಡುವವನು ತ್ಯಾಗಿಯೇ ಆಗಿದ್ದಾನೆ ಎಂದು ಅವರು ಹೇಳುತ್ತಾರೆ. The more we try to contemplate on the word of sannyasa and tyaga, the more deeper is the meaning of it. Totally giving up all desire prompted activities is sannyasa, renunciation. And tyaga, abandonment, is giving up all anxieties for enjoying the fruits of action. As they stand, both of them read almost the same to the uninitiated, for all desires are always for the fruits of our actions. Thus, renouncing desire motivated activity and renouncing our anxiety for the fruit would read the same for those who see only their superficial suggestions. No doubt, both mean giving up desire, but tyaga is slightly different from sannyasa. And yet, abandonment has an integral relationship with renunciation. Action is an effort put forth in the present, which in its own time will, it is hoped, fulfill itself into the desired fruit. And the fruit is what we reap later on as a result of the present action. A desireless action, therefore, belongs to the present, while the anxiety to enjoy the fruit is a disturbance of our mind regarding a future period of time. The fruit comes after the action. The fruit is the culmination of an action undertaken in the present. Desire and agitation bring about restlessness. And the deeper the desire, the greater is the amount of dissipation of our energies within. A dissipated man cannot execute any piece of work with steady efficiency and true ardor. Also, it is to be noticed, desire is always ordered by the ego. Elimination of the ego is at once the sublimation of the individuality and the ascension of the individual from the lower realms of consciousness to the uppermost stratum of the effulgent universal awareness, the one eternal God. The tragedy of life becomes complete if a desire-ridden individual comes under the endless persecution of steady anxiety to enjoy the fruits of his actions. Fruits of actions belong to the future, and they are always ordered by the quality and quantity of the action in the present moment, and also by the circumstances available in the chosen field of activity. Naturally, without the tyaga of our clinging attachment to the expected fruits of our actions,
will not discover the full potentialities of our own personality. Without this, our activities will naturally become ineffective, and ineffective activities can never provide for us the enjoyable fruits. In short, renunciation is the goal to be reached through the process of tyaga. Sannyasa is to be achieved through the process of tyaga. Both sannyasa and tyaga are disciplines in our activities. Krishna is never tired of emphasizing the importance of work. Neither of these terms indicates that work should be ignored. On the other hand, both of them insist that work we must. Work, however, can gain a total transmutation by the removal of the things that clog our efficiency. And thus, every piece of work can be made to yield its fullest reward. Snapping the chains that shackle us with the past and the future, and working without being hustled by anxieties or henpecked by desires in the full freedom and inspiration of the present is the noblest way to perform actions. To a large extent, we can say that the definition of these two terms in the Gita is more broad minded and tolerant than the implications of these two words as we read in the Vedic law. Very, very beautiful description in the second verse that we need to abandon the expectation of fruits of our actions in the future period of time, but work in the present. Therefore, by that we can yield the appropriate results. It all depends on the work, the quality of the work that we do in the present. ವರ್ತಮಾನ ಕಾಲದಲ್ಲಿ ಯಾವ ಕರ್ಮಗಳನ್ನು ಮಾಡ್ತೇವೆ ಅದರ ಫಲವೇ ಭವಿಷ್ಯದಲ್ಲಿ ಬರುವಂತಹ ಫಲಗಳು. ಆದ್ರಿಂದ ನಾವು ಭವಿಷ್ಯದ ಬಗ್ಗೆ ಚಿಂತನೆ ಮಾಡದೆ ವರ್ತಮಾನ ಕಾಲದ ಕರ್ಮಗಳನ್ನು ಸರಿಯಾಗಿ ಮಾಡುವಂತದ್ದೇ ಜಾಣತನ. ಆದ್ರಿಂದ ಸನ್ಯಾಸ ಮತ್ತು ತ್ಯಾಗ ಎರಡನ್ನು ಕೂಡ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಎರಡು ಒಂದೇ ರೀತಿ ಮೇಲ್ನೋಟಕ್ಕೆ ಕಂಡರೂ ಕೂಡ ಅದರ ಗೂಢಾರ್ಥವನ್ನು ನಾವೀಗ ಚರ್ಚೆ ಮಾಡಿದ್ದೇವೆ. ಉಳಿದ ವಿಚಾರಗಳನ್ನು ನಾಳೆ ದಿವಸ ಸಾಯಂಕಾಲ ಮುಂದುವರಿಸೋಣ. ಕಗ್ಗದ ಒಂದು ಮುಕ್ತಕವನ್ನು ನೋಡೋಣ. ಪ್ರತ್ಯೇಕ ಸುಖವ ನೀ ಪ್ರತ್ಯೇಕ ಸಂಪದವನತ್ಯಾಶೆಯಿಂದರಸಿ ಮಿಕ್ಕೆಲ್ಲ ಜಗವನೊತ್ತಟ್ಟಿಗಿಡುವೆನೆನೆ ನಷ್ಟವಾರಿಗೋ ಮರುಳೆ ಬತ್ತುವುದು ನಿನ್ನ ಆತ್ಮ ಮಂಕುತಿಮ್ಮ ಬತ್ತುವುದು ನಿನ್ನ ಆತ್ಮ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಸಂಪದವನತ್ಯಾಶೆಯಿಂದರಸಿ, ಸಂಪದವನು ಅತಿ ಆಸೆಯಿಂದ ಅರಸಿ, ಜಗವನೊತ್ತಟ್ಟಿಗಿಡುವೆನೆ, ಜಗವನು ಒತ್ತಟ್ಟಿಗೆ ಇಡುವೆನು ಎನೆ. ನಷ್ಟವಾರಿಗೋ, ನಷ್ಟವು ಆರಿಗೋ, ನಿನ್ನ ಆತ್ಮ, ನಿನ್ನ ಆತ್ಮ. ಸಂಪದ, ಸಂಪತ್ತು, ಆಸ್ತಿ, ಮರುಳೆ, ತುಚ್ಛ, ಬತ್ತುವುದು, ಹೊರಗುವುದು, ನಿನ್ನ, ನಿನ್ನ. ಭಾವಾರ್ಥ ನೋಡಿಕೊಳ್ಳಿ. ನನ್ನ ಸುಖ ನನಗೆ ಮುಖ್ಯ, ನನ್ನ ಆಸ್ತಿ ಸಂಪತ್ತು ನನಗೆ ಮುಖ್ಯ. ಈ ಜಗತ್ತಿನಿಂದ ನನಗೇನಾಗಬೇಕಿದೆ ಎಂದು ಅತಿ ಆಸೆ ಪಟ್ಟು ಈ ಜಗತ್ತಿನಿಂದ ದೂರವಿದ್ದರೆ ನಷ್ಟವು ಯಾರಿಗೋ ಹುಚ್ಚ ಎಂದು ಕೇಳುತ್ತಾ, ಹಾಗೆ ಮಾಡಿದರೆ ನಿನ್ನ ಆತ್ಮ ಬತ್ತುವುದು ಸೊರಗುವುದು ಎಂದು ಜಗದಾಭಿಮುಖ್ಯವಾಗಿ ಇಲ್ಲದೆ ಸ್ವಾರ್ಥ ಸಾಧಿಸುವ ಜನರಿಗೆ ಒಂದು ಕಿವಿ ಮಾತನ್ನು ಹೇಳುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಪ್ರತ್ಯೇಕ ಸುಖವ ನೀ
ಪ್ರತ್ಯೇಕ ಸಂಪದವನ್ನತ್ಯಾಶೆಯಿಂದರಸಿ ಮಿಕ್ಕೆಲ್ಲ ಜಗವನ್ನೊತ್ತೊಟ್ಟಿಗಿಡುವೆನೇ ನಷ್ಟವಾರಿಗೋ ಮರುಳೆ ಗೊತ್ತುವುದು ನಿನ್ನಾತ್ಮ. If you want all your happiness and all your prosperity to yourself and push the rest of the world away, then who is at loss? You are a fool to think it is in your interest to do so. It is your soul that is drying up. ಮಂಕುತಿಮ್ಮ. ಪ್ರತ್ಯೇಕ ಸುಖವನಿ ಪ್ರತ್ಯೇಕ ಸಂಪದವನತ್ಯಾಶೆಯಿಂದರಸಿ ಮಿಕ್ಕೆಲ್ಲ ಜಗವನೊತ್ತಟ್ಟಿಗಿಡುವೆನೆನೆ ನಷ್ಟವಾರಿಗೋ ಮರುಳೆ ಬತ್ತುವುದು ನಿನ್ನ ಆತ್ಮ. ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಕಡಲ ನೀರು ಆವಿಯಾಗಿ ನಭಕ್ಕೇರಿ ಮತ್ತೆ ಧರೆಗೆ ಮಳೆಯಂತೆ ಇಳಿದು ಬರುತ್ತದೆ. ಹಾಗೆಯೇ ಆ ದಯಾಸಾಗರನಾದ ಪರಮಾತ್ಮನ ಒಂದಂಶವಾದ ಆತ್ಮ ದೇಹವನ್ನು ಧರಿಸುತ್ತದೆ. ಹಾಗೆ ಸುರಿದ ಮಳೆಯ ಪ್ರತಿಯೊಂದು ಹನಿಯು ಮತ್ತೊಂದು ಹನಿಯನ್ನು ಕೂಡಿಕೊಂಡು ಹಳ್ಳವಾಗಿ ತೊರೆಯಾಗಿ ನದಿಯಾಗಿ ಹರಿದು ತನ್ನ ಮೂಲ ಸಾಗರವನ್ನು ಸೇರುವಂತೆ ದೇಹಧಾರಣೆ ಮಾಡಿದ ಪ್ರತಿ ಆತ್ಮವು ಎಲ್ಲರೊಳಗೊಂದಾಗಿ ತನ್ನ ಮೂಲವಾದ ಪರಮಾತ್ಮವನ್ನು ಸೇರಲು ತೊರೆಯಬೇಕು. ಪ್ರಾಣಿ ಸಂಕುಲದಲ್ಲಿರುವುದು ಕೇವಲ 3 ಅವಶ್ಯಕತೆಗಳು: ಸ್ವರಕ್ಷೆ, ಆಹಾರ ಮತ್ತು ಸಂತಾನ. ಪ್ರಾಣಿಗಳ ಯೋಚನೆಯೂ ಸಹ ಕೇವಲ ಈ 3 ಅವಶ್ಯಕತೆಗಳ ಪೂರೈಕೆಗಾಗಿಯೇ ಆಗಿರುತ್ತದೆ: ಸ್ವರಕ್ಷೆ, ಆಹಾರ, ಸಂತಾನ. ಸ್ವರಕ್ಷೆ ಟು ಡಿಫೆಂಡ್ ಒನ್ ಸೆಲ್ಫ್, ಫುಡ್ ಅಂಡ್ ಪ್ರೊಕ್ರಿಯೇಷನ್. ಆದರೆ ಮನುಷ್ಯ ಪ್ರಾಣಿಗಳಿಗಿಂತ ಭಿನ್ನ. ಇವನಿಗೆ ಅಗಾಧವಾದ ಬುದ್ಧಿ ಮತ್ತು ವಿವೇಕವಿದೆ ಮತ್ತು ಈ ಬುದ್ಧಿ ಮತ್ತು ವಿವೇಕಗಳು ತನ್ನನ್ನು ತಾನು ಸುಧಾರಿಸಿಕೊಂಡು ತನ್ನ ಗಮ್ಯ ಸೇರಲು ಉಪಯುಕ್ತವಾಗಿದೆ. ಸ್ವಪ್ರೇಮದಿಂದ ನನ್ನ ಸುಖ, ನನ್ನ ಆಸ್ತಿ, ನನ್ನ ಸಂಪತ್ತು ಎಂದು ಸದಾಕಾಲ ಅತಿ ಆಸೆಯಿಂದ ಬದುಕಿದರೆ ಮನುಷ್ಯ ಇದ್ದಲ್ಲೇ ಇರಬೇಕಾಗುತ್ತದೆ. ಆದರೆ ಜಗತ್ತಿನಲ್ಲಿ ಇದ್ದು ಮತ್ತು ಜಗತ್ತಿನಿಂದ ಎಲ್ಲವನ್ನೂ ಪಡೆದು ಜಗತ್ತು ಬೇಡ, ನನ್ನಷ್ಟಕ್ಕೆ ನಾನಿರುತ್ತೇನೆ ಎಂದರೆ ಮನುಷ್ಯ ಬೆಳೆಯಲು ಸಾಧ್ಯವೇ ಇಲ್ಲ. ಈ ಪ್ರಪಂಚದಲ್ಲಿರುವ ನಿಸರ್ಗ, ಪ್ರಾಣಿ, ಪಕ್ಷಿ, ಗಿಡ, ಮರ ಮತ್ತು ಅನ್ಯ ಮಾನವರನ್ನು ಕಂಡು ಅವರಿಂದ ಪಡೆದು ಕಲಿತು ಹೊತ್ತು ತನ್ನ ಗುಣಗಳನ್ನು ಸುಧಾರಿಸಿಕೊಳ್ಳಲು ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಳ್ಳದಿದ್ದರೆ ನಷ್ಟ ನಮಗೆ ಅಲ್ಲವೇ? ಇದನ್ನೇ ಮಾನ್ಯ ಗುಂಡಪ್ಪನವರು ನಷ್ಟವಾರಿಗೋ ಮರುಳೇ ಎಂದು ಕೇಳುತ್ತಾರೆ. ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡಗೂಡಿ ಏನೆಲ್ಲಕ್ಕೆ ದೇವ ಪ್ರೇರಣೆ ಎಂದು ಪುರಂದರದಾಸರು ಹೇಳುವಂತೆ ಸ್ವಾರ್ಥವನ್ನು ಬಿಟ್ಟು ಎಲ್ಲರೊಳಗೆ ಒಂದಾಗಿ ಬದುಕಿದರೆ ಆತ್ಮದ ಗುಣಗಳು ವಿಕಸನವಾಗಿ ಆತ್ಮೋದ್ಧಾರವಾಗಬಹುದು. ಅದನ್ನು ಬಿಟ್ಟು ಕೂಪಸ್ಥ ಮಂಡೂಕದ ರೀತಿ ತಾನಾಯಿತು, ತನ್ನ ಸುಖ, ತನ್ನ ಸಂಪತ್ತಾಯಿತು ಎಂದು ಇದ್ದರೆ ಎಲ್ಲಿದ್ದರೆ ಅಲ್ಲೇ ಇದ್ದು ಆತ್ಮ ಸೊರಗುವುದು. ಉದ್ಧರೇ ಆತ್ಮನಾತ್ಮಾನಂ ಎಂದು ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಂತೆ ನಾವು ಉದ್ಧರಿತರಾಗಬೇಕೇ ಇಲ್ಲವೇ ಎನ್ನುವುದು ನಮ್ಮ ನಿರ್ಧಾರಕ್ಕೆ ಬಿಟ್ಟದ್ದು ಅಲ್ಲವೇ? ಪ್ರಯತ್ನ ಮದೆಯಾಗಬೇಕು. ತತ್ವ ವಿಚಾರಗಳನ್ನು ಒಳಗೊಂಡಂತಹ ಈ ಮುಕ್ತಕಗಳು ನಮಗೆ ಮಾರ್ಗದರ್ಶನವಾಗಬೇಕು. ಈ ಒಂದು ಮಾರ್ಗದರ್ಶನದಿಂದ ನಾವು ನಮ್ಮ ಗಮ್ಯ ಸ್ಥಾನವಾದಂತಹ ಆತ್ಮಸ್ವರೂಪವನ್ನು ತಲುಪಬೇಕು. ಉಳಿದ ವಿಚಾರಗಳನ್ನು ನಾಳೆ ದಿವಸ ಸಾಯಂಕಾಲ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ.
ಜೈ ಶ್ರೀ ಗುರುದೇವದು.